ನಿಮ್ಮ ಗ್ಯಾರಂಟಿ ಚಾನಲ್ಗೆ ಅಷ್ಟೇ ನನಗೊಂದು ಗ್ಯಾರಂಟಿ ಕಾರ್ಡ್ ಕೊಟ್ಬಿಡಿ ಮೇಡಮ್. ಗ್ಯಾರಂಟಿ ಕಾರ್ಡ್ ಅಂದ್ರೆ ಜಗಳ ಮಾಡ್ಕೊಂಡು ಓಕೆ ಓಕೆ ಗ್ಯಾರಂಟಿಗೆ ಬಂದಿದ್ದೀರಾ. ಗ್ಯಾರಂಟಿ ಕಾರ್ಡ್ ನಿಮ್ಮಿಬ್ರು ನಡುವೆ ಇನ್ಯಾವ್ದು ಮನಸ್ತಾಪ ಆಗಲ್ಲ ಹೋಗ್ರಿ, ಇನ್ಯಾವ ಮನಸ್ತಾಪನೂ ಆಗಲ್ಲ. ಇನ್ನ ದೇವ್ರೇ ಬಂದ್ರು ನಿಮ್ಮಿಬ್ರು ನಡುವೆ ಯಾವುದೇ ಬಿರುಕು ಬರಕ್ ಸಾಧ್ಯನೇ ಇಲ್ಲ. ಇಲ್ಲ ಮ್ಯಾಮ್. ಇನ್ನ ಮೊದ್ಲು ಹೋಗಿ ಏನ್ ಮಾಡಿ ಗೊತ್ತಾ, ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊಬಿಡಿ. ಇಬ್ರು ಕೂಡ ಎಲ್ರು ಕಣ್ಣು ಬಿದ್ದಿರುತ್ತೆ, ಫಸ್ಟ್ ಹೋಗಿ ದೃಷ್ಟಿ ತೆಗೆಸ್ಕೊಬಿಡಿ. ಹೌದು. ನಾನು ಸಂಧ್ಯಾ ಮೇಡಮೇ ಮಾತಾಡ್ತಾ ಇದ್ವಲ್ಲ, ಏನ್ರಿ ಹಿಂಗೂ ಗಂಡು ಮಕ್ಳು ಇರ್ತಾರ, ಹಿಂಗೂ ಗಂಡಂದ್ರು ಬಿಹೇವ್ ಮಾಡಕ್ ಸಾಧ್ಯನಾ? 100ಕ್ಕೆ 1% ಅಂತ ಏನಾದ್ರು ಇದ್ರೆ 1% ಮಂಚಣ್ಣನೇ ಆಗಿರ್ತಾರೆ. ನೋ ವೇ, ಯಾರು ಇರಕ್ ಚಾನ್ಸೇ ಇಲ್ಲ. ಹೀರೋ ಆಗ್ಬಿಟ್ರಿ ಎಲ್ಲಾರು ಹೆಣ್ಮಕ್ಳು. ಈಗ ಏನಂತಾರೆ ಗೊತ್ತಾ, ರಾಮನಂತ ದೇವ್ರು ಅಥವಾ ರಾಮನಂತ ಗಂಡ ಅನ್ನಲ್ಲ, ಮಂಜಣ್ಣನಂತ ಗಂಡ ಸಿಗ್ಲಪ್ಪ ಅಂತ ಕೇಳ್ಕೊಳ್ತಾರ್ರಿ. ನಿಜವಾಗ್ಲೂ ಮಂಜು ಅವ್ರೆ, ನಾನೇನು ತೀರಾ ನಿಮ್ಮನ್ನ ಮೇಲ್ ಕೂರಿಸ್ತಾ ಇಲ್ಲ. ಈ ತರ ತಾಳ್ಮೆ, ಹೆಂಡತಿ ಮೇಲೆ ಪ್ರೀತಿ, ನಂಬಿಕೆ ಏನಾದ್ರೂ ಆಗ್ಲಿ ಅವಳನ್ನ ಬಿಟ್ಕೊಡಲ್ಲ ಅನ್ನೋದಿದೆಯಲ್ಲ, ತಾಳಿ ಕಟ್ಟಿದಕ್ಕೂ ಸಾರ್ಥಕ. ಎಸ್ ಮಂಜು ಅವ್ರೆ, ಮಕ್ಕಳಾಗಿಲ್ಲ ಅಂದ್ರೆ ಅವಳು ಕ್ಯಾರ್ ಮಾಡ್ತಾ ಇರಲಿಲ್ಲ ಮೇಡಮ್. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳು ಇಲ್ಲ ಅಂದಿದ್ರೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳು ಇಲ್ಲ ಅಂದಿದ್ರೆ ಹೋಗಿ ಅಂದ್ಬಿಡ್ತಾ ಇದ್ದೀನಿ. ದಟ್ ಮೀನ್ಸ್ ಅಲ್ಲೇ ಗೊತ್ತಾಗುತ್ತೆ ಮಂಜು ಇಸ್ ಅ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತ. ಮಕ್ಕಳು ಮೇಡಮ್, ನನ್ನ ಮಕ್ಕಳೇ ಮೇಡಮ್. ಅವಳು ಹೊಟ್ಟೆದಲ್ಲಿ ಎತ್ತಿ 9 ತಿಂಗಳು ಬೆಳೆಸಿ, ಕೊರೋನಾ ಟೈಮಲ್ಲಿ ಮೇಡಮ್ ಅವ್ನು ಹುಟ್ಟಿರೋದು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದೀನಿ ಚಿಕ್ಕವನಿಗೆ. ನೋಡಿ ಅಲ್ಲೇ ಇವನು ನಿದ್ದೆ ಮಾಡ್ತಾ ಇದ್ದಾನೆ ನೋಡಿ ಮೇಡಮ್. ಅವ್ನು ಟ್ಯಾಟ್ ಬೇರೆ ಹಾಕ್ಸ್ಕೊಂಡಿದ್ದೀನಿ, ಇಲ್ಲೇ ಇದೆ ಕೈಯಲ್ಲಿ. ಮಗನ್ ಟ್ಯಾಟೋ ಚಿಕ್ಕವನ, ಇವನು ಕೊನೆಯವನ ಅಥವಾ ಎರಡನೇವನ? ಇವನು ಲಾಸ್ಟ್ ಒಂದು ಮೇಡಮ್. 8 months ಹುಟ್ಟಿದ್ದ ಮ್ಯಾಮ್ ಅವನು. ಇವಾಗ 1 ತಿಂಗಳು ಆಯ್ತು ಮೇಡಮ್ ನಾನು ಹಾಕ್ಸ್ಕೊಂಡೆ, ನನ್ನ ಮಗಂದು ಟ್ಯಾಟ್ ಬೇರೆ ಹಾಕ್ಸ್ಕೊಂಡೆ. ಯಾಕಂದ್ರೆ ಅವನು ಸವಿ ನೆನಪು ನನಗೆ. ಅವ್ನು ಹುಟ್ಟಿದ್ದೆ ನಮ್ಗೆ ಅದೃಷ್ಟ ಮ್ಯಾಮ್. ಅವ್ನು ಹುಟ್ಟಿದ್ದೆ ನಾವು ತುಂಬಾ ಚೆನ್ನಾಗಾದ್ವಿ. ನಮ್ಮ ಟ್ರಕ್ಕಲ್ಲ ಐತೆ ಮೇಡಮ್, ಲಾರಿ ಇತ್ತು, ಎಲ್ಲ ಲಾಸ್ ಆಯ್ತು. ಅದು ಜನದ ಕಣ್ ದೃಷ್ಟಿನೋ ಏನೋ ಗೊತ್ತಿಲ್ಲ ಮ್ಯಾಮ್. ಜಾಸ್ತಿ ದಿವಸ ಅದು ಉಳಿಸ್ಕೊಳಕ್ ಆಗಿಲ್ಲ ನಮ್ಮ ಕೈಯಲ್ಲಿ. ತುಂಬಾ ಜನದ ಕಣ್ ಬಿದ್ದೋಯ್ತು ನೋಡು. ತುಂಬಾ ಜನ ಹೇಳಿದಾರೆ ಮ್ಯಾಮ್, ತುಂಬಾ ಸಪೋರ್ಟ್ ಮಾಡ್ತಾಳೆ, ಗಂಡನ ಎಲ್ಲೂ ಬಿಟ್ಕೊಡೋದಿಲ್ಲ, ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂತಾಳೆ, ಅವನು ಎಲ್ಲೂ ಬಿಟ್ಕೊಡೋದಿಲ್ಲ. ಇವ್ರ ಗಂಡ ಹೆಂಡತಿ ತುಂಬಾ ಇನ್ನೆಲ್ಲಿ ಮೇಲಕ್ಕೆ ಬಂದ್ಬಿಡ್ತಾರೋ, ಇನ್ನೆಲ್ಲಿ ಇವ್ರು ನಮ್ಗಿನ ಚೆನ್ನಾಗ್ ಆಗ್ಬಿಡ್ತಾರ ಅನ್ನೋದು ಜನಕ್ಕೆ ಗೊತ್ತಾಗ್ಬಿಟ್ಟು ಕರಣೇಶು ಮಂತ್ರಿ ಕ್ಷಮೆಯ ದರಿತ್ರಿ ಅಂತ ಅಷ್ಟು ಇಲ್ಲದೆ ತಾಳಿ ಕಟ್ಟು ಟೈಮ್ನಲ್ಲಿ ಹೆಣ್ಮಕ್ಳ ಹತ್ರ ಹೇಳ್ಸಲ್ಲ. ಅದಕ್ಕೆ ಬದ್ಧವಾಗಿ ಮುಂದಕ್ಕೂ ಮುಂದುವರ್ಕೊಂಡು ಹೋಗಿ ಅನ್ನೋದೇ ನಮ್ಮ ಆಶಯ.